ಇದೀಗ ನೀವು ಕಂಡಿಲ್ಲ ಮುಂದೆ ಕಾಣಲ್ಲ ಡಿಕೆ ಸಂಪುಟ ಬಲೂ ಡಿಫರೆಂಟು. ಇದೇ ವಾರದಲ್ಲಿ ಡಿಕೆಶಿ ಸಚಿವ ಸಂಪುಟ ವಿಸ್ತರಣೆ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ನೀವು ಕಂಡಿಲ್ಲ ಮುಂದೆ ಕಾಣಲ್ಲ ಡಿಕೆ ಸಂಪುಟ ಬಲೂ ಡಿಫರೆಂಟ್. ಇದೇ ವಾರದಲ್ಲಿ ಡಿಕೆಶಿ ಸಚಿವ ಸಂಪುಟ ವಿಸ್ತರಣೆ ಫಿಕ್ಸ್. ಇದೇ ವಾರದಲ್ಲಿಯೇ ನೂತನ ಸಚಿವರ ಪ್ರಮಾಣ ವಚನ ಸಾಧ್ಯತೆ. ಕೊನೆಗೂ ಡಿಕೆ ಸಂಪುಟ ಸೇರಲಿದ್ದಾರೆ 20 ಮಂದಿ ಸಚಿವರು. ಕಾಂಗ್ರೆಸ್ ಹೈಕಮಾಂಡ್ ಅಂಗಳದಲ್ಲಿ ಸಚಿವಾಂಕ್ಷಿಗಳ ಪಟ್ಟಿ. ಖರ್ಗೆ ದೆಹಲಿಗೆ ಹೋದ ಬೆನ್ನಲ್ಲೇ ಸಂಪುಟ ವಿಸ್ತರಣೆಗೆ ಈಗ ವೇಗ ಸಿಗ್ತಾ ಇದೆಯಾ? ಹಾಗಿದ್ರೆ ತಮ್ಮ ಬಣದ ಹೆಸರನ್ನ ಮುಂದಿಟ್ಟಿರುವಂತಹ ಸಿಎಂ ಡಿಕೆಶಿ ಆಪ್ತ ನಾಯಕರಿಗೆ ಸ್ಥಾನ ನೀಡಲು ಸಿದ್ದರಾಮಯ್ಯ ಈ ಕಡೆ ಪಟ್ಟನ್ನ ಹಿಡಿದಿದ್ದಾರೆ. ನೀವು ಕಂಡಿಲ್ಲ ಮುಂದೆ ಕಾಣಲ್ಲ ಡಿಕೆ ಸಂಪುಟ ಬಲೂ ಡಿಫರೆಂಟು. ಇದೇ ವಾರದಲ್ಲಿ ಡಿಕೆಶಿ ಸಚಿವ ಸಂಪುಟ ವಿಸ್ತರಣೆ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಸಚಿವಾಂಕ್ಷಿಗಳಿಗೆ ಈಗ ನೀರು ಸಿಕ್ಕಂತಾಗಿದೆ ಬರಗಾಲದಲ್ಲಿ. ಇದೇ ವಾರದಲ್ಲಿಯೇ ನೂತನ ಸಚಿವರ ಪ್ರಮಾಣ ವಚನ ಸಾಧ್ಯತೆ ಅಂತ ಹೇಳಲಾಗ್ತಾ ಇರುವಂತದ್ದು. 20 ಮಂದಿ ಸಚಿವರು ಕೊನೆಗೂ ಕೂಡ ಡಿಕೆ ಸಂಪುಟ ಸೇರೋದಕ್ಕೆ ರೆಡಿ ಆಗ್ತಾ ಇದ್ದಾರೆ. ಈ ಒಂದು ಕಾಂಗ್ರೆಸ್ ಹೈಕಮಾಂಡ್ ಅಂಗಳದಲ್ಲಿ ಈ ಒಂದು ಸಚಿವ ಆಕಾಂಕ್ಷಿಗಳ ಪಟ್ಟಿ ರೆಡಿಯಾಗಿದೆ, ಸಿದ್ಧ ಆಗಿರುವಂತದ್ದು. ಖರ್ಗೆ ಅವರು ದೆಹಲಿಗೆ ಹೋದ ಬೆನ್ನಲ್ಲೇ ಇದೀಗ ವೇಗ ಪಡೆದುಕೊಂಡಿದೆ ಸಚಿವ ಸಂಪುಟ ವಿಸ್ತರಣೆಗೆ. ಅಂತೂ ಇಂತೂ ಸಂಪುಟ ವಿಸ್ತರಣೆಗೆ ಡೇಟ್ ಫಿಕ್ಸ್ ಆಯ್ತಾ ಅನ್ನುವಂತಹ ಪ್ರಶ್ನೆ. ಬಹುತೇಕ 26, 27ರಂದು ಪಟ್ಟಿ ಬಿಡುಗಡೆ ಸಾಧ್ಯತೆ. ಕೆಲ ಬದಲಾವಣೆ ಮಾಡಿ ಪಟ್ಟಿಯನ್ನ ಸಿದ್ಧಪಡಿಸಿರುವಂತಹ ಕಾಂಗ್ರೆಸ್ನ ನಾಯಕರು. ರಾಹುಲ್ ಗಾಂಧಿ ಮಾರ್ಗದರ್ಶನದಂತೆ ಹೊಸ ಮುಖಗಳಿಗೆ ಮಣೆ. ಹೊಸ ಮುಖಗಳ ಪ್ರಯೋಗಕ್ಕೆ ಖರ್ಗೆಯಿಂದಲೂ ಒಲವು. ಡಿಕೆ ಶಿವಕುಮಾರ್ ಪಟ್ಟಿಗೆ ರಾಹುಲ್ ಗಾಂಧಿ ಓಕೆ ಅನ್ನಬೇಕಷ್ಟೇ ಅಂತೆ. ರಾಹುಲ್ ಗಾಂಧಿ ಓಕೆ ಅಂದ್ರೆ ಇದೇ ವಾರ ಪಟ್ಟಿ ರಿಲೀಸ್ ಆಗುತ್ತೆ. ಹಿಂದೆ ದೆಹಲಿಗೆ ಸಿಎಂ ಡಿಕೆಶಿ ಪ್ರಯಾಣ ಬೆಳೆಸುವಂತಹ ಸಾಧ್ಯತೆ ಕೂಡ ಇರುವಂತದ್ದು. ಕಾವೇರಿ ನೀರಿನ ಬಗ್ಗೆ ದೆಹಲಿಗೆ ಹೋಗ್ತಾ ಇರುವಂತಹ ಡಿಕೆ ಶಿವಕುಮಾರ್ ಅವರು ಜೊತೆಗೆ ಹೈಕಮಾಂಡ್ ನಾಯಕರ ಭೇಟಿ ಮಾತುಕತೆಯನ್ನ ಕೂಡ ನಡೆಸಲಿದ್ದಾರೆ. ಇದೇ ವಾರ ಮತ್ತೆ ದೆಹಲಿಗೆ ಹೋಗಲಿರುವಂತಹ ತ್ರಿಮೂರ್ತಿಗಳು ಸ್ವಂತ ಪಟ್ಟಿಯ ಜೊತೆ ಹೋಗ್ತಾರಾ ಡಿಕೆಶಿ, ಸಿದ್ದು, ಹರಿಪ್ರಸಾದ್ ಅನ್ನುವಂತಹ ಪ್ರಶ್ನೆ ಇದೀಗ. ಹಾಗಿದ್ರೆ ಖರ್ಗೆ ಟೀಮ್ ಯಾರು? ಗಮನಿಸ್ತಾ ಹೋಗೋದಾದ್ರೆ ಅಜಯ್ ಸಿಂಗ್ ಜೇವರ್ಗಿ ಕ್ಷೇತ್ರದವರು, ಇವರು ಖರ್ಗೆ ಟೀಮ್ಗೆ ಸೇರಿರುವಂತವರು. ಹಾಗೆ ಕನೀಜ್ ಫಾತಿಮಾ ಕಲಬುರ್ಗಿ ಉತ್ತರ ಕ್ಷೇತ್ರದವರಾಗಿದ್ದಾರೆ. ಇನ್ನು AR ಕೃಷ್ಣಮೂರ್ತಿ ಕೊಳ್ಳೇಗಾಲ ಕ್ಷೇತ್ರದವರು, ಇವರು ಕೂಡ ಮಲ್ಲಿಕಾರ್ಜುನ್ ಖರ್ಗೆ ಅವರ ಟೀಮ್. ಇತ್ತ ಮಂಜುನಾಥ ಭಂಡಾರಿ ಪರಿಷತ್ ಸದಸ್ಯರು, ಇವರು ಕೂಡ ಹೊಸ ಮುಖ. ಜೊತೆಗೆ ವಸಂತ್ ಕುಮಾರ್ ಪರಿಷತ್ನ ಸದಸ್ಯರಾಗಿದ್ದಾರೆ, ಇವರು AICC ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ್ ಅವರ ಟೀಮ್. ಬಸನಗೌಡ ದದ್ದಾಲ್, ಇವರು ಕೂಡ ರಾಯಚೂರು ಉತ್ತರ ಕ್ಷೇತ್ರದವರು. ಅಜಯ್ ಸಿಂಗ್ ಜೇವರ್ಗಿ ಕ್ಷೇತ್ರದವರಾಗಿದ್ದಾರೆ. ಈ ಎಲ್ಲಾ ನಾಯಕರು ಇದೀಗ ಖರ್ಗೆ ಅವರ ಬಣದಲ್ಲಿ ಗುರುತಿಸಿಕೊಂಡಿದ್ದಂಥವರು. ಇವರು ಕೂಡ ಹೊಸ ಮುಖಗಳು ಆಗಿರುವಂಥದ್ದು. ಈ ಒಂದು ಹೊಸ ಮುಖಗಳಿಗೆ ಮಣೆ ಹಾಕ್ತಾರ? ಹಾಗಿದ್ರೆ ಡಿಕೆ ಶಿವಕುಮಾರ್ ಅವರ ಸಂಪುಟ ಸೇರೋದಕ್ಕೆ ರೆಡಿ ಆಗಿರುವಂತಹ ನಾಯಕರುಗಳು ಇವರೆಲ್ಲರೂ ಕೂಡ. ಇತ್ತ ಹೈಕಮಾಂಡ್ ಮುಂದೆ ಡಿಕೆ ಶಿವಕುಮಾರ್ ಅವರು ಕೂಡ ಒಂದು ಪಟ್ಟಿಯನ್ನ ಇಡ್ತಿದ್ದಾರೆ. ತಮ್ಮ ಟೀಮ್ ಇರುವಂತದ್ದು ಲಕ್ಷ್ಮಣ್ ಸವದಿ ಅಥಣಿ ಕ್ಷೇತ್ರದವರು, ಇನ್ನು ಬಿ ಶಿವಣ್ಣ ಆನೇಕಲ್ ಕ್ಷೇತ್ರದವರಾಗಿದ್ದಾರೆ. ಡಿಕೆ ಟೀಮ್ನಲ್ಲಿ ಗುರುತಿಸಿಕೊಂಡಿರುವಂತವರು ಶರತ್ ಬಚ್ಚೇಗೌಡ ಹೊಸಕೋಟೆ ವಿಧಾನಸಭಾ ಕ್ಷೇತ್ರದವರಾಗಿದ್ದಾರೆ ಶಾಸಕರು. SR ಶ್ರೀನಿವಾಸ್ ಗುಬ್ಬಿ ಕ್ಷೇತ್ರದವರಾಗಿರುವಂತದ್ದು ಡಿಕೆ ಆಪ್ತ ಬಣಗದಲ್ಲಿ ಗುರುತಿಸಿಕೊಂಡಂತವರು. ಜೊತೆಗೆ KM ಶಿವಲಿಂಗೇಗೌಡ ಅರಸೀಕೆರೆ ಕ್ಷೇತ್ರದವರಾಗಿದ್ದಾರೆ. ಇನ್ನು RV ದೇಶಪಾಂಡೆ ಹಳಿಯಾಳ ಕ್ಷೇತ್ರದವರಾಗಿರುವಂತವರು ಡಿಕೆ ಟೀಮ್ನಲ್ಲಿ ಗುರುತಿಸಿಕೊಳ್ತಾ ಇರುವಂತವರು ಇವರೆಲ್ಲ. ತನ್ವೀರ್ ಸೇಠ್ ನರಸಿಂಹರಾಜ ಕ್ಷೇತ್ರದವರು. ಇನ್ನು ಶ್ರೀನಿವಾಸ್ ಮಾನೆ ಹಾನಗಲ್ ಕ್ಷೇತ್ರದವರಾಗಿರುವಂತವರು. ಇನ್ನು ಆರತಿ ಕೃಷ್ಣ ಡಾಕ್ಟರ್ ಆರತಿ ಕೃಷ್ಣ ಪರಿಷತ್ನ ಸದಸ್ಯೆ ಆಗಿರುವಂತವರು, ಇವರು ಕೂಡ ಡಿಕೆ ಶಿವಕುಮಾರ್ ಅವರ ಟೀಮ್ನಲ್ಲಿ ಗುರುತಿಸಿಕೊಂಡಿರುವಂತವರು. ಜೊತೆಗೆ ಸಿದ್ದರಾಮಯ್ಯ ಅವರ ಬಣ ಕೂಡ ಇದೆ.
ಆ ಬಣದಲ್ಲಿ ಯಾವೆಲ್ಲ ನಾಯಕರಿದ್ದಾರೆ, ಹೈಕಮಾಂಡ್ ಮುಂದೆ ಇರುವಂತಹ ಪಟ್ಟಿಗಳು ಏನು ಗಮನಿಸ್ತಾ ಹೋಗೋದಾದ್ರೆ ಸಿದ್ದರಾಮಯ್ಯ ಬಣದಲ್ಲಿ ಗುರುತಿಸಿಕೊಂಡಿರುವಂತವರು ಡಾಕ್ಟರ್ ಎಚ್ ಸಿ ಮಹದೇವಪ್ಪ ಟಿ ನರಸೀಪುರ ಕ್ಷೇತ್ರದವರು, ಇತ್ತ ಬಿ ನಾಗೇಂದ್ರ ಬಳ್ಳಾರಿ ಗ್ರಾಮೀಣ ಕ್ಷೇತ್ರದವರಾಗಿದ್ದಾರೆ. ಸಿದ್ದರಾಮಯ್ಯ ಟೀಮ್ನ ಸದಸ್ಯರು ಇವರೆಲ್ಲ. ಶಿವರಾಜ್ ತಂಗಡಗಿ ಕನಕಗಿರಿ ಕ್ಷೇತ್ರದವರಾಗಿದ್ದಾರೆ, ಸಿದ್ದು ಟೀಮ್ನಲ್ಲಿರುವಂತವರು. ಜೊತೆಗೆ PM ನರೇಂದ್ರ ಸ್ವಾಮಿ ಮಳವಳ್ಳಿ ಕ್ಷೇತ್ರದವರು, ಇವರು ಕೂಡ ಕಳೆದ ಬಾರಿ ಸಿದ್ದರಾಮಯ್ಯ ಅವರ ಸಂಪುಟದಲ್ಲಿ ಸಚಿವರಾಗಿದ್ರು. ಸಂತೋಷ್ ಲಾಡ್ ಕಲಘಟಗಿ ಕ್ಷೇತ್ರದವರು ಕಾರ್ಮಿಕ ಸಚಿವರಾಗಿದ್ರು. ಇನ್ನು ದಿನೇಶ್ ಗುಂಡೂರಾವ್ ಗಾಂಧಿನಗರದ ಕ್ಷೇತ್ರದವರು, ಇವರು ಕೂಡ ಸಚಿವರಾಗಿದ್ರು. ಈಗ ಮತ್ತೆ ಮುಂದೆ ಬಂದಿರುವಂತದ್ದು ಬಸವರಾಜ ರಾಯರೆಡ್ಡಿ ಯಲಬುರ್ಗಾ ಕ್ಷೇತ್ರದವರು, ಇವರು ಸಿದ್ದರಾಮಯ್ಯ ಟೀಮ್. ಇನ್ನು BG ಗೋವಿಂದಪ್ಪ ಹೊಸದುರ್ಗ ಕ್ಷೇತ್ರದವರಾಗಿದ್ದಾರೆ. ಜೊತೆಗೆ ಅಶೋಕ್ ಎಂ ಪಟ್ಟಾಣ್ ರಾಮದುರ್ಗ ಕ್ಷೇತ್ರದವರು, ಇವರೆಲ್ಲರೂ ಕೂಡ ಸಿದ್ದರಾಮಯ್ಯ ಟೀಮ್ನಲ್ಲಿ ಗುರುತಿಸಿಕೊಂಡಿರುವಂತವರು. ಪುಟ್ಟರಂಗ ಶೆಟ್ಟಿ ಚಾಮರಾಜನಗರ ಕ್ಷೇತ್ರದವರಾಗಿದ್ದಾರೆ. ಇನ್ನು AS ಪೊನ್ನಣ್ಣ ವಿರಾಜಪೇಟೆ ಕ್ಷೇತ್ರದವರಾಗಿರುವಂತವರು. ಎಲ್ಲಾ ಹೊಸ ಮುಖಗಳು ಕೂಡ ಸಿದ್ದರಾಮಯ್ಯ ಬಣದಲ್ಲಿ ಗುರುತಿಸಿಕೊಂಡಿರುವಂತವರು. ಎಲ್ಲಾ ನಾಯಕರಿಗೆ ಮಣೆ ಹಾಕುತ್ತಾ ಹೈಕಮಾಂಡ್ ಓಕೆ ಅನ್ನುತ್ತಾ ಅನ್ನುವಂಥದ್ದು ಕಾದು ನೋಡ್ಬೇಕಾಗಿರುವಂಥದ್ದು. ಇನ್ನು ಬರ ಅಂತ ಒದ್ದಾಡ್ತಾ ಇದ್ದಾರೆ ಕರುನಾಡಿನ ಜನತೆ. ಬರ ಅಂತ ಒದ್ದಾಡ್ತಾ ಇದ್ದಾರೆ ಕರುನಾಡಿನ ಜನತೆ. ಆದ್ರೆ ಕರುನಾಡಿನ ಶಾಸಕರು ಏನಂತಿದ್ದಾರೆ, ನಮಗೆ ಮಂತ್ರಿಗಿರಿ ಬರ ಅಂತಿದ್ದಾರೆ ಶಾಸಕರು. ಜನ ಸಾಯ್ತಾ ಇದ್ದಾರೆ, ದೆಹಲಿಗೆ ಹೋಗಿ ಕೂತಿದ್ದಾರೆ ಕೈ ಶಾಸಕರು. ದೆಹಲಿಯಲ್ಲಿಯೇ ಬೀಡು ಬಿಟ್ಟ ಕಾಂಗ್ರೆಸ್ನ ಶಾಸಕರು. ದೆಹಲಿಯಲ್ಲಿ 30ಕ್ಕೂ ಅಧಿಕ MLAಗಳ ಠಿಕಾಣಿ. ಇವರಿಗೆ ವೋಟ್ ಹಾಕಿದ್ದು ದೆಹಲಿಗೆ ಹೋಗ್ಲಿ ಅಂತ. ಸಂಪುಟಕ್ಕೆ ಸೇರಲು ಕಸರತ್ತು ಮಾಡ್ತಾ ಇರುವಂತಹ ಕಾಂಗ್ರೆಸ್ನ ಶಾಸಕರು. ಸಂಪುಟಕ್ಕೆ ತಮ್ಮನ್ನ ಸೇರಿಸಿ ಅಂತ ಶಾಸಕರು ದುಂಬಾಲು ಬಿದ್ದಿದ್ದಾರೆ. ಬರ ಅಂತ ಒದ್ದಾಡ್ತಾ ಇದ್ದಾರೆ ಕರುನಾಡಿನ ಜನತೆ. ಆದ್ರೆ ಕರುನಾಡಿನ ಜನತೆ ಆರಿಸಿರುವಂತಹ ನಾಯಕರು ಏನ್ ಮಾಡ್ತಿದ್ದಾರೆ, ಮಂತ್ರಿಗಿರಿ ಬೇಕು ಅಂತ ಒದ್ದಾಡ್ತಾ ಇದ್ದಾರೆ. ಜನರು ಏನಾದ್ರೂ ಹಾಳಾಗೋಗ್ಲಿ, ನಮಗೆ ಮಂತ್ರಿಗಿರಿ ಬೇಕು ಅಂತ ಇರುವಂತಹ ನಾಯಕರು. ಇನ್ನ ದೆಹಲಿಯಲ್ಲಿ ಶಾಸಕರು ದಂಡು ಯಾರೆಲ್ಲ ಇದ್ದಾರೆ, ದೆಹಲಿಯಲ್ಲಿ ಠಿಕಾಣಿಯನ್ನ ಹೂಡಿರುವಂತಹ ನಾಯಕರು ಯಾರ್ಯಾರು ಗಮನಿಸ್ತಾ ಹೋದ್ರೆ HK ಪಾಟೀಲ್ ಗದಗ ಕ್ಷೇತ್ರದವರು, ಹಾಗೆ RB ತಿಮ್ಮಾಪುರ ಮುಧೋಳ ಕ್ಷೇತ್ರದವರು, ಇವರು ಕೂಡ ದೆಹಲಿಯಲ್ಲಿಯೇ ಉಳಿದುಕೊಂಡಿರುವಂತದ್ದು. MC ಸುಧಾಕರ್ ಚಿಂತಾಮಣಿ ಕ್ಷೇತ್ರದವರು, ಅವರು ಕೂಡ ದೆಹಲಿಯಲ್ಲಿಯೇ ಇದ್ದಾರೆ, ದುಂಬಾಲು ಬಿದ್ದಿರುವಂತದ್ದು. ವಿಜಯಾನಂದ ಕಾಶಪ್ಪನವರು ಹುನಗುಂದ ಕ್ಷೇತ್ರದವರು, ಇವರೆಲ್ಲರೂ ಕೂಡ ನಾಯಕರು, ಸಚಿವಾಕಾಂಕ್ಷಿಗಳು. ಸಲೀಂ ಅಹಮದ್ ಪರಿಷತ್ನ ಸದಸ್ಯರು ಪ್ರೆಸೆಂಟ್. ಇನ್ನು MY ಪಾಟೀಲ್, ಇವರು ಕೂಡ ಆಕಾಂಕ್ಷಿ, ದೆಹಲಿಯಲ್ಲಿ ಇರುವಂತವರು. ಅಲ್ಲಮ್ಮ ಪ್ರಭು ಪಾಟೀಲ್ ಕಲಬುರ್ಗಿ ದಕ್ಷಿಣ ಕ್ಷೇತ್ರದವರಾಗಿದ್ದಾರೆ. ಇತ್ತ B ಶಿವಣ್ಣ ಆನೇಕಲ್ ಕ್ಷೇತ್ರದವರು, ದೆಹಲಿಯಲ್ಲಿ ಈಗ ವಾಸ್ತವ್ಯ ಹೂಡಿರುವಂತದ್ದು. PM ನರೇಂದ್ರ ಸ್ವಾಮಿ ಮಳವಳ್ಳಿ ಕ್ಷೇತ್ರದವರು, ಇವರು ಕೂಡ ದೆಹಲಿಯಲ್ಲಿಯೇ ಬೀಡ್ ಬಿಟ್ಟಿದ್ದಾರೆ. ಅಶೋಕ್ ಪಟ್ಟಾಣ್ ರಾಮದುರ್ಗ ಕ್ಷೇತ್ರದವರು, ತಮಗೆ ಸಚಿವ ಸ್ಥಾನ ಬೇಕೇ ಬೇಕು ಅಂತ ನಿಂತಿರುವಂತವರು. ಪ್ರಸಾದ್ ಅಬ್ಬಯ್ಯ ಹುಬ್ಬಳ್ಳಿ ಧಾರವಾಡ ಪೂರ್ವ ಕ್ಷೇತ್ರದಲ್ಲಿ ಬರುವಂತಹ ಶಾಸಕರು ಇವರು. ಹಂಪನಗೌಡ ಬಾರ್ದಲಿ ಸಿಂಧನೂರು ಕ್ಷೇತ್ರದವರು. ಹೊಸ ಮುಖಗಳಿಗೆ ಆದ್ಯತೆ ನೀಡುವಂತದ್ದು ಹೈಕಮಾಂಡ್. ಆದರೆ ವಸಂತ್ ಕುಮಾರ್ ಇವರು ಕೂಡ ಪರಿಷತ್ ಸದಸ್ಯರಾಗಿದ್ದಾರೆ. ಜೊತೆಗೆ ಬಲಿಸ್ಕಸ್ ಬಾನು ಪರಿಷತ್ನ ಸದಸ್ಯ ಆಗಿದ್ದಾರೆ. ಉಮಾಶ್ರೀ ಪರಿಷತ್ನ ಸದಸ್ಯೆ, ಇವರು ಕೂಡ ದೆಹಲಿಯಲ್ಲಿ ಬೀಡು ಬಿಟ್ಟಿರುವಂತದ್ದು. ಬಸವರಾಜ ರಾಯರೆಡ್ಡಿ ಯಲಬುರ್ಗಾ ಕ್ಷೇತ್ರದವರಾಗಿದ್ದಾರೆ. ಈ ಎಲ್ಲಾ ನಾಯಕರು ನೋಡಿ, RV ದೇಶಪಾಂಡೆ ಅವರು ಹಳಿಯಾಳ ಕ್ಷೇತ್ರದವರು, ಈ ಎಲ್ಲಾ ನಾಯಕರು ಈಗ ದೆಹಲಿಯಲ್ಲಿಯೇ ಬೀಡು ಬಿಟ್ಟಿದ್ದಾರೆ. ರಾಜ್ಯದಲ್ಲಿ ಏನಾಗ್ತಾ ಇದೆ, ಜಿಲ್ಲೆಯಲ್ಲಿ ಏನಾಗ್ತಾ ಇದೆ ಅದೆಲ್ಲ ಬೇಡ, ಸಚಿವ ಸ್ಥಾನ ಬೇಕು, ನಾವು ಸಚಿವರಾಗಬೇಕು ಅನ್ನುವಂಥದ್ದು ಒಂದೇ ಇರುವಂಥದ್ದು. ಈ ಹಿನ್ನೆಲೆಯಲ್ಲಿ ಹೈಕಮಾಂಡ್ ನಾಯಕರ ಹಿಂದೆ ದುಂಬಾಲು ಬಿದ್ದಿದ್ದಾರೆ.